ಫೈನಲಿ ಹಾಸ್ಪಿಟಲ್ಗೆ ಗುಡ್ ಬೈ ಅಂತ ಹೇಳ್ತಾ ನಮ್ ಮನೆಗೆ ನಾವು ಹೊರಟ್ವಿ. ಅಂಡ್ ಪಾಪುನ ಮನೆ ಕರ್ಕೊಂಡು ಹೋಗ್ತಾ ಇದೀವಿ. ತುಂಬಾ ಖುಷಿ ಆಗ್ತಾ ಇತ್ತು ನಂಗೆ, ಬಿಕಾಸ್ 4 days ಹಾಸ್ಪಿಟಲ್ ಅಲ್ಲಿ ಇದ್ದಿದ್ದು ಸಾಕಾಗಿತ್ತು. ಅಂಡ್ ಫೈನಲಿ ಪಾಪುನ ಮನೆ ಕರ್ಕೊಂಡು ಹೋಗ್ತಾ ಇದೀವಿ. ಅದು ಕೂಡ ನಮ್ ತಾತ ತಗೊಂಡಿದ್ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ. ಅಂಡ್ ಮನೇಲಿ ಯಶೋರು ಡೆಕೋರೇಷನ್ಸ್ ಎಲ್ಲ ಮಾಡ್ಸಿದ್ರು. ಆಕ್ಚುಲಿ ನೀವು ಮುಂದೆ ಹೋಗ್ತಾ ನೋಡ್ಬೋದು. ನಂಗಂತೂ ತುಂಬಾ ಖುಷಿ ಆಗ್ತಾ ಇತ್ತು ಪಾಪುನ ಫಸ್ಟ್ ಟೈಮ್ ಮನೆ ಕರ್ಕೊಂಡು ಹೋಗಕ್ಕೆ. ಫೈನಲಿ ಮನೆ ರೀಚ್ ಆದ್ವಿ. ಅಂಡ್ ವೆಲ್ಕಮ್ ಮಾಡೋದಕ್ಕೋಸ್ಕರ ಮನೆಯಲ್ಲಿ ಆರತಿ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಮಮ್ಮಿ, ಚಿಕ್ಕಮ್ಮ ಮತ್ತೆ ಜ್ಯೋತಿ ಅಮ್ಮ ಎಲ್ಲ ಮಾಡ್ಕೊಳ್ತಾ ಇದ್ರು. ಬಂದ್ರ ನಿಮ್ ದೊಡ್ಡಪ್ಪ ರಾಯಚೂರ್ಗೆ ರಾಯಚೂರು ಅಂತ ಇಲ್ಲಿ ದೊಡ್ಡಬಳ್ಳಾಪುರದ ಹತ್ರ ಹೋಗಿರೋದು ಟ್ರೈನಿಂಗ್ ತಗೊಬರಕ್ಕೆ. ಅದು ಹೆವಿ ಮಾಡಿಸಿದ್ರೆ ಅಲ್ಲ 3 ವರ್ಷ ಸ್ಕೂಲ್ ಹತ್ರ ಪೆನ್ನು ನಿಮ್ ದೊಡ್ಡಪ್ಪ ಸಾಯ್ಕಲ್ ತತ್ತ ಪೆನ್ನು ಇಷ್ಟುದ ಬುಕ್ ತತ್ತ ನೋಡು. ನಾನೆಲ್ಲ ಏನ್ ಬರ್ದೆ ಏನ್ ಹೇಳ್ಕೊಟ್ರಪ್ಪ ಏನ್ ಬರ್ದೆ ಆಯ್ತಾ ನೀ ಬೇಡ ಇರೋ ಮತ್ತ ಬರ್ರಮ್ಮ ದೊಡ್ಡವ್ರ ಅದು ಮಾಡ್ರಿ. ಬಿಸಿನೀರ್ ಹಾಕ್ಬೇಕು ಅದಕ್ಕೆ. ಬಿಸಿನೀರ್ ಹಾಕಿದೀನಿ. ಅದ್ ತೆಗಿಬೇಕು. ಯಾರು ಚಲ್ಬೇಡ್ರಿ. ಇದ್ಯಾವಾಗ ಮಾಡಿದ್ರು ನೀನ್ ಎತ್ಕೊಳ್ಳ ನೀ ಇದು ಬಾವ ಇದು ಹಿಡ್ಕೊಂಡು ಈಗ ವಿಡಿಯೋ ಮಾಡುವಾಗ ಅವನ್ನ ನೋಡಿದ್ರೆ ಎಷ್ಟು ಪುಟಾಣಿಯಾಗಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಡೇ ಬೈ ಡೇ ಎಷ್ಟು ಬೇಗ ಬೆಳೀತಾರೆ ಅಂತಂದರೆ ಗೊತ್ತೇ ಆಗೋದಿಲ್ಲ. ಆ್ಯಂಡ್ ಟೈಮ್ ಕೂಡ ತುಂಬ ಬೇಗ ಪಾಸ್ ಆಗ್ತಾ ಹೋಗ್ತಾ ಇರುತ್ತೆ. ಆ ಪುಟಾಣಿ ಕಾಲ್ಗಳದ್ದು ಪ್ರಿಂಟ್ಸ್ ತಗೊಂಡ್ವಿ. ಬಿಕಾಸ್ ಲೈಫ್ ಟೈಮ್ ಆ ಮೆಮೊರೀಸ್ ನಮ್ ಜೊತೆಗೆ ಇಟ್ಕೊಳ್ಬಹುದು ಅಂತ. ಅದು ಕೂಡ ಎಷ್ಟು ಕ್ಯೂಟ್ ಆಗಿ ಬಂದಿದೆ. ಡೆಕೋರೇಷನ್ಸ್ ನಮ್ಮ ಮನೆಯವರೇ ಮಾಡಿದ್ದು, ಮನೆಯವರೇ ಸೇರ್ಕೊಂಡು. ಅಂಡ್ ಅದು ಕೂಡ ಪ್ರಿಟಿಯಾಗಿ ಚೆನ್ನಾಗಿ ಇತ್ತು, ನೀವ್ ನೋಡ್ಬೋದು. ಆಮೇಲೆ ಒಂದ್ ಕೇಕ್ ತರ್ಸಿದ್ರು ಯಶೋರು ವೆಲ್ಕಮ್ ಅಂತ. ಇಬ್ರು ಖುಷಿಯಿಂದ ಕೇಕ್ ಕಟ್ ಮಾಡಿದ್ವಿ. ನಮ್ ಪಾಪುನ ವೆಲ್ಕಮ್ ಮಾಡಿದ್ವಿ ಮನೆಗೆ. ಇರು ಬಟ್ಟೆ ಸ್ವಲ್ಪ ಕೆಲ್ಸ ಮಾಡ್ತೀವಿ. ರಾಜ ರಾಜ ನೀವಿಬ್ರು ತಿನ್ಬಾರ್ದಂತೆ. ಅಲ್ಲ ನೀವು ತಿನ್ಬೇಕಲ್ಲ. ಯಾರ ಕೇಳದ ಪುಯ್ಯಲ್ಲ ಕೇಕ್ ಇಟ್ಟಿರ್ತಾರ ಬಿಡು ನಿನಗೆ.
ಯಾರು ತಿಂತಾ ಇಲ್ಲ ಅವರು. ನಾನು ತಿಂತೀನಿ. ಅವ್ನಿಗೆ ಇಕ್ಕಲ್ಲ, ನಾನೇ ತಿನ್ಬೋದು. ಮನೆಗೆ ಹೋಗ್ಬಿಡ್ಲಾ? ಕೇಕ್ ನಾನು ನನ್ನ ಮಗ ಕಟ್ ಮಾಡೋದಂತೆ, ಆದ್ರೆ ನನ್ಗೂ ನನ್ನ ಮಗಂಗ್ ಇಬ್ರಿಗೂ ಕೇಕ್ ಇಲ್ಲ. ಮಿಕ್ದವ್ರೆಲ್ಲ ಕೇಕ್ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಏನು ಕಾಣಿಸಲ್ಲ. ನಾನು ಬ್ಲಾಗಲ್ಲಿ ಬರ್ತೀನಿ. ಒಂದು ವಾರ ದುಡ್ಡು ಕೊಡ್ತೀವಿ. ಎಷ್ಟು ಕೊಡ್ತೀವಿ? ಮಾಡಿಗಿಡ್ಬಿಟ್ಟವನು. ಮತ್ತೆ ಏನು ಇಲ್ದನ್ ಕುಡ್ಸೋಣ ಕೇಳ್ದೆ ರೀ. ಮಸ್ತ ಬಂದೈತೆ. ಅವನು ನಿನ್ನೆ ಬಿಡು. ಹಾಗೆ ಕೆಲವು ಫೋಟೋಸ್ ತಗೊಂಡ್ವಿ ನಾನು ಯಶೋರು, ಬಿಕಾಸ್ ಲೈಫ್ ಟೈಮ್ ಮೆಮೊರಿ ಆಗಿ ಇಟ್ಕೊಳ್ಳೋಣ ಅಂತ. ಬಿಕಾಸ್ ಮತ್ತೆ ಈ ಮೂಮೆಂಟ್ ನ ರಿಕ್ರಿಯೇಟ್ ಮಾಡೋದಿಕ್ಕಾಗೋದಿಲ್ಲ ಅಲ್ಲ. ಸೊ ಎಲ್ಲರ ಜೊತೆ ಹಾಗೆ ಎಲ್ಲರೂ ಪಾಪು ಜೊತೆ ಫೋಟೋಸ್ ತಗೊಳ್ತಿದ್ರು. ಅಂಡ್ ಆ ಕಡೆ ನಮ್ಮ ಮಮ್ಮಿ ಬೇರೆ ಗುರ್ರ್ ಅಂತಿದ್ರು, ಸಾಕು ಪಾಪುಗ್ ದೃಷ್ಟಿ ಆಗತ್ತೆ, ನಡೀರಿ ಒಳಗೆ ಅಂತ. ಅಂಡ್ ಎಲ್ಲರೂ ಒಂದ್ ಫೋಟೋಸ್ ತಗೊಂಡು ಇದನ್ನ ಇಲ್ಲಿಗೆ ಎಂಡ್ ಮಾಡಿದ್ವಿ ನಾವು. ಬೇರೆಯವ್ರ ಜೊತೆ ಆದ್ರೆ ಇಟ್ಸ್ಕೊತೀಯ? ಇಲ್ಲ ಕೂತ್ಕೋ ಯಶು. ಎದ್ದು ಬಿಟ್ರೆ ಮೇಲೆ ಅವನು ಪೋಸ್ ಕೈ ಸೀದಾ ಮುಟ್ ತಲೆ ಇನ್ನೊಂದು ಹೊಡಿಯ ತಲೆ ಕ್ರಾಸ್ ಮಾಡಿದ್ದವನು. ಅಲ್ಲೇ ಯಾರು ನೋಡ್ತೀಯೋ? ಅವ್ನು ನನಗೆ ಹೇಳ್ತಾ ಇರೋದು. ಇಲ್ಲಿ ನೋಡ. ನಗಲೆ ಅದ್ಯಾಕ್ಲೆ ಕಿಸಿತಾನಲ್ಲೇ. ಹ್ಯಾಪಿ ಮ್ಯಾನ್ ಅವನು. ಈಗಂತ ಕೆನ್ನೆ ಪೂರ್ತಿ ಅದೇ ದಿನಚರಿ ಅತ್ತೆಗೂ ಬಾಂಡೆ ಜಾಸ್ತಿ ಕಳ್ಕೊಂಡ್ರಿ. ವರುಣ ಪಾಪುನ ಚಿಕ್ಕದಾಗಿ ಕ್ಯೂಟ್ ಆಗಿ ವೆಲ್ಕಮ್ ಮಾಡ್ಕೊಂಡ್ವಿ. ಅಂಡ್ ಈ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗ್ಗೆ ಕಾಯ್ತಾ ಇರಿ. ವ್ಲಾಗಲ್ಲಿ ಬರ್ತೀವಿ. ಹೆಲ್ಪ್ ಮಾಡಲ್ಲಿ. ಪಾಪು ಕಾಲ ಇದು. ಪಾಪದ ಕಾಲು ನನ್ನ ಕಾಲು ಇಷ್ಟು ದಪ್ಪ ಆಗೋಯ್ತಾ? ಎರಡಿದೆ, ಮತ್ತೆ ಈ ಥರದ್ದು ಎರಡಿದೆ. ಅದು ಇಟ್ಸ್ ಎ ಬಾಯ್ ಅಂತ. ಇದು ಪಾಪು ತೊಟ್ಲಲ್ಲಿ ಆಡ್ಕೊ ಬರೋದು. ಇದನ್ನ ಪಾಪು ಆಟ ಆಡ್ಸಕ್ ಆನೆ. ಓ ಪಾಪು ಚಂದ್ರನ ಮೇಲೆ ಮಲ್ಕೊಂಡೈತಿ. ಸುಮ್ಮನೆ
ಬಂದೈತೆ ಆರ್ಡರ್, ನೀವ್ ಇನ್ನ ಬಂದಿರತ್ತೆ ಹಾಸ್ಪಿಟಲ್ ತನಕಂಗೆ ಎಲ್ಲ ಆರ್ಡರ್ ಆಗೈತೆ, ಏನಿಲ್ಲ ಎಲ್ಲ ಬಲೂನ್ ಗಿಲೂನ್ ಎಲ್ಲ ಊದ್ಬೇಕಷ್ಟೇ ಅಂತ ಅಂದ್ರೆ ತನಕ ಅಯ್ಯೋ ಇನ್ನ ಇವತ್ತಲ್ವಾ ನಾಳೆ ಅಲ್ವಾ ಡಿಸ್ಚಾರ್ಜು ಅಂತ ಹಿಂಗಂತ. ಹೌದಲ್ವಾ ಹಂಗಂದ್ರೆ ಬಿಡು ಕ್ಯಾನ್ಸಲ್ ಮಾಡ್ಬಿಡ್ತೀನಿ ತಗೊಂಡೋಗಿ ಹೇಳ್ತೀನಿ ಅಯ್ಯೋ ಮಾಡಿದ್ರೇನೋ ಫೋನು. ರೆಡಿ ಆಗ್ತಾವ ಅನ್ಸುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು.